ಶತಾಯುಷಿಗಳಾದ ಲಿಂಗೈಕ್ಯ ಭೀಮಣ್ಣ ಖಂಡರೊಂದಿಗೆ ಅತ್ಯಂತ ಸಾಕಷ್ಟು ಒಂದು ಆ, ಪರಮ ಗುರುಗಳಲ್ಲಿ ಚಿತ್ರದುರ್ಗ ಮುರುಘರಾಜೇಂದ್ರ ಸ್ವಾಮೀಜಿಗಳು ಕೂಡ ಒಬ್ಬರು ಅಂತ ಹೇಳ್ಬೋದು. ಅವ್ರು ಈಗಾಗಲೇ ಅವ್ರ ನಿವಾಸ ಕೂಡ ಆಗಮಿಸಿದ್ದಾರೆ. ಚಿತ್ರದುರ್ಗ ಶ್ರೀಗಳು ಅವರನ್ನೇ ಮಾತಾಡ್ಸೋಣ. ಗುರುಗಳೇ, ಸಾಕಷ್ಟು ಭೀಮಣ್ಣ ಖಂಡವ್ರದ್ದು ನಿಮ್ದು ಎಲ್ಲ ಒಡನಾಟ ಇತ್ತು. ಪ್ರತಿಯೊಂದು ಕಾರ್ಯಗಳಿಗೆ ನಿಮ್ದು ಕೂಡ ಅಡ್ವೈಸ್ ತಗೋತಾ ಇದ್ರು. ಧರ್ಮ ಲಿಂಗಾಯ ಸಮಾಜಕ್ಕೆ ಸಾಕಷ್ಟು ಒಂದು ಕ್ರಾಂತಿ ಕೆಲಸನ ಮಾಡಿದಾರ. ಅವ್ರಿವತ್ತು ನಾವು ನಮ್ಮ ನಿಮ್ಮ ಮಧ್ಯೆ ಎಲ್ಲ ಏನು ಹೇಳ್ಬೇಕಂತಾರಪ್ಪರೇ ಆಶೀರ್ವಾದ ಯಾರಿಗೆ? ಭೀಮಣ್ಣ ಖಂಡ್ರೆಯವರು ಈ ನಾಡು ಕಂಡಂತಹ ಒಬ್ಬ ಅಪ್ಪಟ ಹೋರಾಟಗಾರರು. ಹೋರಾಟ ಅಂದ್ರೇ ಭೀಮಣ್ಣ ಖಂಡ್ರೆಯವರು. ಅದು ಸಮಾನತೆಯ ವಿಚಾರ ಇರಬಹುದು, ಆ, ಸಮಾಜಕ್ಕೆ ಕೊಡಿಸುವಂಥ ಯಾವುದೇ ಮೀಸಲಾತಿ ವಿಚಾರ ಇರಬಹುದು, ಶೈಕ್ಷಣಿಕವಾಗಿರುವಂಥ ಪ್ರಗತಿ ಇರಬಹುದು, ಈ ನಾಡು ನುಡಿಯನ್ನು ಉಳಿಸುವಂಥ ದಿಸೆಯಲ್ಲಿ ಅವರು ಎಲ್ಲ ರೀತಿಯಾಗಿರುವಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅಂಥ ಹೋರಾಟಗಾರರನ್ನ ನಾವು ಕಳ್ಕೊಂಡ್ವಲ್ಲ ಅಂತೇಳಿ ಒಂದು ದುಃಖ ಅನ್ನಿಸ್ತೆ, ವ್ಯಥೆ ಅನ್ನಿಸ್ತಾ ಇದೆ, ವಿಷಾದ ಅನ್ನಿಸ್ತಾ ಇದೆ. ಅವರು ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ, ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿದ್ದಾರೆ, ಸಮಾಜವನ್ನು ಕೂಡಿಸ್ಬೇಕು ಅನ್ನುವಂಥ ದಿಸೆಯಲ್ಲಿ ಅವರು ಎಲ್ಲಿಲ್ಲದ ಸಮರ್ಪಣಾ ಭಾವದಿಂದ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಎಲ್ಲದರ ಜೊತೆಯಲ್ಲಿ ಬಸವಾದಿ ಶರಣರ ಒಂದು ಕಲ್ಯಾಣ ಕ್ರಾಂತಿಯನ್ನು ನೆನಪಿಸುವಂಥ ದಿಸೆಯಲ್ಲಿ ಹರಳಯ್ಯನವರ ಒಂದು ಹುತಾತ್ಮ ದಿನವನ್ನು ಅವರು ಈ ನಾಡು ಬೆಕ್ಕಸ ಬೆರಗಾಗುವಂತೆ ಅದನ್ನ ಏರ್ಪಡಿಸಿ ಯಶಸ್ಸನ್ನು ತಂದುಕೊಟ್ರು. ಅವರು ಕೈಗೊಂಡಂಥ ಈ ಎಲ್ಲ ಕಾರ್ಯಗಳಲ್ಲಿ ನಾವುಗಳು ಅವ್ರ ಜೊತೆಯಲ್ಲಿದ್ದು, ಅವರು ನಮ್ಮ ಜೊತೆಯಲ್ಲಿದ್ದರು, ನಾವು ಅವ್ರ ಜೊತೆಯಲ್ಲಿದ್ದು ಒಂದಾಗಿದ್ದುಕೊಂಡ್ಬಿಟ್ಟು ನಾವುಗಳು ಈ ರೀತಿಯಾಗಿರುವಂಥ ಸಾಮಾಜಿಕವಾದ, ಶೈಕ್ಷಣಿಕವಾದ, ಧಾರ್ಮಿಕವಾದ ಒಂದು ಪ್ರಗತಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಇವತ್ತು ಈಗ ಒಂದು ನೆನಪಾಗ್ತಾ ಇದೆ, ಈಗ ಒಂದು ಇತಿಹಾಸವಾಗಿ ಉಳಿದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ವ್ಯಕ್ತಪಡಿಸ್ಬೋದು. ಅವರು ಈಗಾಗಲೇ ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹಲವು ವರ್ಷಗಳ ಕಡೆ ಧರ್ಮಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರದ್ದು ಒಂದು ಒಂದು ಇಂಥ ಕಾರ್ಯ ಮಾಡಿದ್ದಾರೆ ಅಂತ. ಅವರು ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿದ್ದರು. ಅವ್ರನ್ನ ಅಧ್ಯಕ್ಷರು ಮಾಡಿದವರು ನಾವು ಬೆಳಗಾವಿಯ ನಾಗನೂರು ಮಠದಲ್ಲಿ ನಾವು ಗದಗಿನ ಸ್ವಾಮೀಜಿಯವರು ಸೇರಿ ಮುಂದೆ ಯಾರು ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಬೇಕು ಅನ್ನುವಂಥ ದಿಸೆಯಲ್ಲಿ ಅವರು ನಾವು ಸಮಾಲೋಚನೆಯನ್ನು ಮಾಡಿ ಭೀಮಣ್ಣ ಖಂಡ್ರೆಯವರೇ ಆ ಜಾಗಕ್ಕೆ ಭಾಳ ಸೂಕ್ತ ಅನ್ನುವಂಥದ್ದನ್ನು ವ್ಯಕ್ತಪಡಿಸುತ್ತಾ ಅವರನ್ನು ನಾವು ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರ ಹೆಸರನ್ನು ನಾವು ಘೋಷಣೆ ಮಾಡಿದ್ವಿ. ಹಾಗಾಗಿ ಮುಂದೆ ಸುಮಾರು 16 ವರ್ಷಗಳವರೆಗೆ ಅವರು ಮಹಾಸಭೆಯ ಅಧ್ಯಕ್ಷರಾಗಿದ್ದುಕೊಂಡ್ಬಿಟ್ಟು ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಯಾವುದೇ ಒಂದು ಸ್ಥಾನ ಇರತಕ್ಕಂಥದ್ದು ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಎಲ್ಲಿಯೂ ತಮ್ಮ ಸ್ವಾರ್ಥಕ್ಕೆ ಅವಕಾಶವನ್ನು ಮಾಡಿ ಕೊಡಲಾರದೆ ಒಂದು ನಿಸ್ವಾರ್ಥ ಬುದ್ಧಿಯಿಂದ ಸೇವೆಯನ್ನು ಮಾಡಿದಂಥ ಒಬ್ಬ ಜನನಾಯಕ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸೊ ಇದು ಚಿತ್ರದುರ್ಗ ಶ್ರೀಗಳ ಮಾತಂತ ಹೇಳ್ಬೋದು. ಮಾಜಿ ಸಚಿವ ಲೋಕನಾಯಕ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ಮಾಡಿರುವ ಕಾರ್ಯಗಳ ಬಗ್ಗೆ ಶ್ರೀಗಳ ಒಂದು ನೆನಪು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶತಾಯುಷಿಗಳಾದ ಲಿಂಗೈಕ್ಯ ಭೀಮಣ್ಣ ಖಂಡರೊಂದಿಗೆ ಅತ್ಯಂತ ಸಾಕಷ್ಟು ಒಂದು ಪರಮ ಗುರುಗಳಲ್ಲಿ ಚಿತ್ರದುರ್ಗ ಮುರುಘರಾಜೇಂದ್ರ ಸ್ವಾಮೀಜಿಗಳು ಕೂಡ ಒಬ್ಬರು ಅಂತ ಹೇಳ್ಬೋದು. ಅವ್ರು ಈಗಾಗಲೇ ಅವ್ರ ನಿವಾಸ ಕೂಡ ಆಗಮಿಸಿದ್ದಾರೆ. ಚಿತ್ರದುರ್ಗ ಶ್ರೀಗಳು ಅವರನ್ನೇ ಮಾತಾಡ್ಸೋಣ. ಗುರುಗಳೇ, ಸಾಕಷ್ಟು ಭೀಮಣ್ಣ ಖಂಡವ್ರದ್ದು ನಿಮ್ದು ಎಲ್ಲ ಒಡನಾಟ ಇತ್ತು. ಪ್ರತಿಯೊಂದು ಕಾರ್ಯಗಳಿಗೆ ನಿಮ್ದು ಕೂಡ ಅಡ್ವೈಸ್ ತಗೋತಾ ಇದ್ರು. ಧರ್ಮ ಲಿಂಗಾಯ ಸಮಾಜಕ್ಕೆ ಸಾಕಷ್ಟು ಒಂದು ಕ್ರಾಂತಿ ಕೆಲಸನ ಮಾಡಿದಾರ. ಅವ್ರಿವತ್ತು ನಾವು ನಮ್ಮ ನಿಮ್ಮ ಮಧ್ಯೆ ಎಲ್ಲ ಏನು ಹೇಳ್ಬೇಕಂತಾರಪ್ಪರೇ ಆಶೀರ್ವಾದ ಯಾರಿಗೆ? ಭೀಮಣ್ಣ ಖಂಡ್ರೆಯವರು ಈ ನಾಡು ಕಂಡಂತಹ ಒಬ್ಬ ಅಪ್ಪಟ ಹೋರಾಟಗಾರರು. ಹೋರಾಟ ಅಂದ್ರೇ ಭೀಮಣ್ಣ ಖಂಡ್ರೆಯವರು. ಅದು ಸಮಾನತೆಯ ವಿಚಾರ ಇರಬಹುದು, ಸಮಾಜಕ್ಕೆ ಕೊಡಿಸುವಂಥ ಯಾವುದೇ ಮೀಸಲಾತಿ ವಿಚಾರ ಇರಬಹುದು, ಶೈಕ್ಷಣಿಕವಾಗಿರುವಂಥ ಪ್ರಗತಿ ಇರಬಹುದು, ಈ ನಾಡು ನುಡಿಯನ್ನು ಉಳಿಸುವಂಥ ದಿಸೆಯಲ್ಲಿ ಅವರು ಎಲ್ಲ ರೀತಿಯಾಗಿರುವಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅಂಥ ಹೋರಾಟಗಾರರನ್ನ ನಾವು ಕಳ್ಕೊಂಡ್ವಲ್ಲ ಅಂತೇಳಿ ಒಂದು ದುಃಖ ಅನ್ನಿಸ್ತೆ, ವ್ಯಥೆ ಅನ್ನಿಸ್ತಾ ಇದೆ, ವಿಷಾದ ಅನ್ನಿಸ್ತಾ ಇದೆ. ಅವರು
ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಸಮಾಜವನ್ನು ಕೂಡಿಸ್ಬೇಕು ಅನ್ನುವಂಥ ದಿಸೆಯಲ್ಲಿ ಅವರು ಎಲ್ಲಿಲ್ಲದ ಸಮರ್ಪಣಾ ಭಾವದಿಂದ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಎಲ್ಲದರ ಜೊತೆಯಲ್ಲಿ ಬಸವಾದಿ ಶರಣರ ಒಂದು ಕಲ್ಯಾಣ ಕ್ರಾಂತಿಯನ್ನು ನೆನಪಿಸುವಂಥ ದಿಸೆಯಲ್ಲಿ ಹರಳಯ್ಯನವರ ಒಂದು ಹುತಾತ್ಮ ದಿನವನ್ನು ಅವರು ಈ ನಾಡು ಬೆಕ್ಕಸ ಬೆರಗಾಗುವಂತೆ ಅದನ್ನ ಏರ್ಪಡಿಸಿ ಯಶಸ್ಸನ್ನು ತಂದುಕೊಟ್ರು. ಅವರು ಕೈಗೊಂಡಂಥ ಈ ಎಲ್ಲ ಕಾರ್ಯಗಳಲ್ಲಿ ನಾವುಗಳು ಅವ್ರ ಜೊತೆಯಲ್ಲಿದ್ದು, ಅವರು ನಮ್ಮ ಜೊತೆಯಲ್ಲಿದ್ದರು, ನಾವು ಅವ್ರ ಜೊತೆಯಲ್ಲಿದ್ದು ಒಂದಾಗಿದ್ದುಕೊಂಡ್ಬಿಟ್ಟು ನಾವುಗಳು ಈ ರೀತಿಯಾಗಿರುವಂಥ ಸಾಮಾಜಿಕವಾದ, ಶೈಕ್ಷಣಿಕವಾದ, ಧಾರ್ಮಿಕವಾದ ಒಂದು ಪ್ರಗತಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಇವತ್ತು ಈಗ ಒಂದು ನೆನಪಾಗ್ತಾ ಇದೆ, ಈಗ ಒಂದು ಇತಿಹಾಸವಾಗಿ ಉಳಿದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ವ್ಯಕ್ತಪಡಿಸ್ಬೋದು. ಅವರು ಈಗಾಗಲೇ ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹಲವು ವರ್ಷಗಳ ಕಡ ಧರ್ಮಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರದ್ದು ಒಂದು ಒಂದು ಇಂಥ ಕಾರ್ಯ ಮಾಡಿದ್ದಾರೆ ಅಂತ. ಅವರು ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿದ್ದರು. ಅವ್ರನ್ನ ಅಧ್ಯಕ್ಷರು ಮಾಡಿದವರು ನಾವು ಬೆಳಗಾವಿಯ ನಾಗನೂರು ಮಠದಲ್ಲಿ ನಾವು ಗದಗಿನ ಸ್ವಾಮೀಜಿಯವರು ಸೇರಿ ಮುಂದೆ ಯಾರು ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಬೇಕು ಅನ್ನುವಂಥ ದಿಸೆಯಲ್ಲಿ ಅವರು ನಾವು ಸಮಾಲೋಚನೆಯನ್ನು ಮಾಡಿ ಭೀಮಣ್ಣ ಖಂಡ್ರೆಯವರೇ ಆ ಜಾಗಕ್ಕೆ ಭಾಳ ಸೂಕ್ತ ಅನ್ನುವಂಥದ್ದನ್ನು ವ್ಯಕ್ತಪಡಿಸುತ್ತಾ ಅವರನ್ನು ನಾವು ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರ ಹೆಸರನ್ನು ನಾವು ಘೋಷಣೆ ಮಾಡಿದ್ವಿ. ಹಾಗಾಗಿ ಮುಂದೆ ಸುಮಾರು 16 ವರ್ಷಗಳವರೆಗೆ ಅವರು ಮಹಾಸಭೆಯ ಅಧ್ಯಕ್ಷರಾಗಿದ್ದುಕೊಂಡ್ಬಿಟ್ಟು ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಯಾವುದೇ ಒಂದು ಸ್ಥಾನ ಇರತಕ್ಕಂಥದ್ದು ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಎಲ್ಲಿಯೂ ತಮ್ಮ ಸ್ವಾರ್ಥಕ್ಕೆ ಅವಕಾಶವನ್ನು ಮಾಡಿ ಕೊಡಲಾರದೆ ಒಂದು ನಿಸ್ವಾರ್ಥ ಬುದ್ಧಿಯಿಂದ ಸೇವೆಯನ್ನು ಮಾಡಿದಂಥ ಒಬ್ಬ ಜನನಾಯಕ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸೊ ಇದು ಚಿತ್ರದುರ್ಗ ಶ್ರೀಗಳ ಮಾತಂತ ಹೇಳ್ಬೋದು. ಮಾಜಿ ಸಚಿವ ಲೋಕನಾಯಕ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ಮಾಡಿರುವ ಕಾರ್ಯಗಳ ಬಗ್ಗೆ ಶ್ರೀಗಳ ಒಂದು ನೆನಪು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಶತಾಯುಷಿಗಳಾದ ಲಿಂಗೈಕ್ಯ ಭೀಮಣ್ಣ ಖಂಡ್ರವರೊಂದಿಗೆ ಅತ್ಯಂತ ಸಾಕಷ್ಟು ಒಂದು ಪರಮ ಗುರುಗಳಲ್ಲಿ ಚಿತ್ರದುರ್ಗ ಮುರುಘರಾಜೇಂದ್ರ ಸ್ವಾಮೀಜಿಗಳು ಕೂಡ ಒಬ್ಬರು ಅಂತ ಹೇಳ್ಬೋದು. ಅವ್ರು ಈಗಾಗಲೇ ಅವ್ರ ನಿವಾಸ ಕೂಡ ಆಗಮಿಸಿದ್ದಾರೆ. ಚಿತ್ರದುರ್ಗ ಶ್ರೀಗಳು ಅವರನ್ನೇ ಮಾತಾಡ್ಸೋಣ. ಗುರುಗಳೇ, ಸಾಕಷ್ಟು ಭೀಮಣ್ಣ ಖಂಡ್ರವ್ರದ್ದು ನಿಮ್ಮದು ಎಲ್ಲ ಒಡನಾಟ ಇತ್ತು. ಪ್ರತಿಯೊಂದು ಕಾರ್ಯಗಳಿಗೆ ನಿಮ್ದು ಕೂಡ ಅಡ್ವೈಸ್ ತೊಗೋತಾ ಇದ್ದರು. ಧರ್ಮ ಲಿಂಗಾಯ ಸಮಾಜಕ್ಕೆ ಸಾಕಷ್ಟು ಒಂದು ಕ್ರಾಂತಿ ಕೆಲಸನ ಮಾಡಿದ್ದಾರೆ. ಅವ್ರಿಗೊತ್ತು ನಾವು ನಿಮ್ಮ ಮಧ್ಯೆ ಎಲ್ಲ ಏನು ಹೇಳ್ಬೇಕಂತ ಪೂರೇ ಆಶೀರ್ವಾದ. ಭೀಮಣ್ಣ ಖಂಡ್ರೆಯವರು ಈ ನಾಡು ಕಂಡಂತಹ ಒಬ್ಬ ಅಪ್ಪಟ ಹೋರಾಟಗಾರರು. ಹೋರಾಟ ಅಂದ್ರೇ ಭೀಮಣ್ಣ ಖಂಡ್ರೆಯವರು. ಅದು ಸಮಾನತೆಯ ವಿಚಾರ ಇರಬಹುದು, ಸಮಾಜಕ್ಕೆ ಕೊಡಿಸುವಂಥ ಯಾವುದೇ ಮೀಸಲಾತಿ ವಿಚಾರ ಇರಬಹುದು, ಶೈಕ್ಷಣಿಕವಾಗಿರುವಂಥ ಪ್ರಗತಿ ಇರಬಹುದು, ಈ ನಾಡು ನುಡಿಯನ್ನು ಉಳಿಸುವಂಥ ದಿಸೆಯಲ್ಲಿ ಅವರು ಎಲ್ಲ ರೀತಿಯಾಗಿರುವಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅಂಥ ಹೋರಾಟಗಾರರನ್ನ ನಾವು ಕಳ್ಕೊಂಡ್ವಲ್ಲ ಅಂಥೇಳಿ ಒಂದು ದುಃಖ ಅನ್ನಿಸ್ತೆ, ವ್ಯಥೆ ಅನ್ನಿಸ್ತಾ ಇದೆ, ವಿಷಾದ ಅನ್ನಿಸ್ತಾ ಇದೆ. ಅವರು ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ, ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಸಮಾಜವನ್ನು ಕೂಡಿಸ್ಬೇಕು ಅನ್ನುವಂಥ ದಿಸೆಯಲ್ಲಿ ಅವರು ಎಲ್ಲಿಲ್ಲದ ಸಮರ್ಪಣಾ ಭಾವದಿಂದ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಎಲ್ಲದರ ಜೊತೆಯಲ್ಲಿ ಬಸವಾದಿ ಶರಣರ ಒಂದು ಕಲ್ಯಾಣ ಕ್ರಾಂತಿಯನ್ನು ನೆನಪಿಸುವಂಥ ದಿಸೆಯಲ್ಲಿ ಹರಳಯ್ಯನವರ ಒಂದು ಹುತಾತ್ಮ ದಿನವನ್ನು ಅವರು ಈ ನಾಡು ಬೆಕ್ಕಸ ಬೆರಗಾಗುವಂತೆ ಅದನ್ನ ಏರ್ಪಡಿಸಿ ಯಶಸ್ಸನ್ನು ತಂದುಕೊಟ್ರು. ಅವರು ಕೈಗೊಂಡಂಥ ಈ ಎಲ್ಲ ಕಾರ್ಯಗಳಲ್ಲಿ ನಾವುಗಳು ಅವ್ರ ಜೊತೆಯಲ್ಲಿದ್ದು, ಅವರು ನಮ್ಮ ಜೊತೆಯಲ್ಲಿದ್ದರು, ನಾವು ಅವ್ರ ಜೊತೆಯಲ್ಲಿದ್ದು ಒಂದಾಗಿದ್ದುಕೊಂಡ್ಬಿಟ್ಟು ನಾವುಗಳು ಈ ರೀತಿಯಾಗಿರುವಂಥ ಸಾಮಾಜಿಕವಾದ, ಶೈಕ್ಷಣಿಕವಾದ, ಧಾರ್ಮಿಕವಾದ ಒಂದು ಪ್ರಗತಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಇವತ್ತು ಈಗ ಒಂದು ನೆನಪಾಗ್ತಾ ಇದೆ, ಈಗ ಒಂದು ಇತಿಹಾಸವಾಗಿ ಉಳಿದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ವ್ಯಕ್ತಪಡಿಸ್ಬೋದು. ಅವರು ಈಗಾಗಲೇ ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹಲವು ವರ್ಷಗಳ ಕಡ ಧರ್ಮಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರದ್ದು ಒಂದು ಇಂಥ ಕಾರ್ಯ ಮಾಡಿದ್ದಾರೆ ಅಂತ.
ಅವರು ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿದ್ದರು. ಅವ್ರನ್ನ ಅಧ್ಯಕ್ಷರು ಮಾಡಿದವರು ನಾವು ಬೆಳಗಾವಿಯ ನಾಗನೂರು ಮಠದಲ್ಲಿ ನಾವು ಗದಗಿನ ಸ್ವಾಮೀಜಿಯವರು ಸೇರಿ ಮುಂದೆ ಯಾರು ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಬೇಕು ಅನ್ನುವಂಥ ದಿಸೆಯಲ್ಲಿ ಅವರು ನಾವು ಸಮಾಲೋಚನೆಯನ್ನು ಮಾಡಿ ಭೀಮಣ್ಣ ಖಂಡ್ರೆಯವರೇ ಆ ಜಾಗಕ್ಕೆ ಭಾಳ ಸೂಕ್ತ ಅನ್ನುವಂಥದ್ದನ್ನು ವ್ಯಕ್ತಪಡಿಸುತ್ತಾ ಅವರನ್ನು ನಾವು ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರ ಹೆಸರನ್ನು ನಾವು ಘೋಷಣೆ ಮಾಡಿದ್ವಿ. ಹಾಗಾಗಿ ಮುಂದೆ ಸುಮಾರು 16 ವರ್ಷಗಳವರೆಗೆ ಅವರು ಮಹಾಸಭೆಯ ಅಧ್ಯಕ್ಷರಾಗಿದ್ದುಕೊಂಡ್ಬಿಟ್ಟು ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಯಾವುದೇ ಒಂದು ಸ್ಥಾನ ಇರತಕ್ಕಂಥದ್ದು ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಎಲ್ಲಿಯೂ ತಮ್ಮ ಸ್ವಾರ್ಥಕ್ಕೆ ಅವಕಾಶವನ್ನು ಮಾಡಿ ಕೊಡಲಾರದೆ ಒಂದು ನಿಸ್ವಾರ್ಥ ಬುದ್ಧಿಯಿಂದ ಸೇವೆಯನ್ನು ಮಾಡಿದಂಥ ಒಬ್ಬ ಜನನಾಯಕ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸೊ ಇದು ಚಿತ್ರದುರ್ಗ ಶ್ರೀಗಳ ಮಾತಂತ ಹೇಳ್ಬೋದು. ಮಾಜಿ ಸಚಿವ ಲೋಕನಾಯಕ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ಮಾಡಿರುವ ಕಾರ್ಯಗಳ ಬಗ್ಗೆ ಶ್ರೀಗಳ ಒಂದು ನೆನಪು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.